ಭಾಗದಲ್ಲಿ ಇರುವಂಥದ್ದು KGF ಸಾರ್ವಜನಿಕ ಹಾಸ್ಪಿಟಲ್ ಇದು. ಈ ಜನರಲ್ ಹಾಸ್ಪಿಟಲ್ ಮೇಲೆ ಬರೀ KGF ನಗರ ಭಾಗದಲ್ಲಿ ಅಥವಾ ಗ್ರಾಮೀಣ ಭಾಗದಲ್ಲಿರುವಂಥ ರೋಗಿಗಳೇ ಅವಲಂಬಿತರಾಗಿದ್ದಾರೆ ಅಂದರೆ ತಪ್ಪಾಗುತ್ತೆ. ಪಕ್ಕದಲ್ಲಿ ಕುಪ್ಪಮಿಂದನೂ ಆಂಧ್ರ ತಮಿಳ್ನಾಡಿಂದನೂ ಕೂಡ ಭಾಳ ಜನ ಪೇಷಂಟ್ಸು ಇಲ್ಲಿಗೆ ಬರ್ತಾ ಇರುವಂಥದ್ದು ರಿಪೋರ್ಟ್ಸ್ ಇದೆ. ಇಲ್ಲಿ ಎವ್ರಿ ಡೇ ನಮಗೆ ಔಟ್ ಪೇಷಂಟ್ಸೇ 800 to 900 ಇದ್ದಾರೆ. 950 ಕೂಡ ಒಂದೊಂದಿನ ಇರ್ತಾರೆ. ಭಾಳ ದಿನಗಳಿಂದ ಫಿಸಿಷಿಯನ್ಗೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಫಿಸಿಷಿಯನ್ಗೆ ನಮಗೆ ಕೌನ್ಸ್ಲಿಂಗಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದರು ಹೆಲ್ತ್ ಮಿನಿಸ್ಟ್ರು. ಒಬ್ಬರು ಫಿಸಿಷಿಯನ್ ಬಂದಿದ್ದಾರೆ. ಇನ್ನೂ ಒಂದು ಫಿಸಿಷಿಯನ್ನ ಎನಿ ಎಮರ್ಜೆನ್ಸಿ ಮತ್ತು ICU ಯೂನಿಟ್ನ ಇಮಿಡಿಯೇಟಾಗಿ ನಾವು ಮಾಡಬೇಕು ಅನ್ನೋವಂಥ ಕಾರಣದಿಂದ ಇನ್ನೂ ಒಂದು ಅಡಿಷ್ನಲ್ ಆಗಿ ಫಿಸಿಷಿಯನ್ನ ಇಲ್ಲೇ ಹತ್ರ ಇರುವಂಥವ್ರನ್ನ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಬೇರೆ ಬೇರೆ ದಾರಿಯಿಂದ. ಬಟ್ ಈಗಾಗಲೇ ಕೆಲವೊಂದು ಕಂಪ್ಲೇಂಟ್ಸ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟು ಮತ್ತು ರೋಗಿಗಳು ಬಂದಾಗ ಕ್ಲೈನ್ಲಿನೆಸ್ಸು, ಹೈಜಿನಿಕ್ಕು, ಟಾಯ್ಲೆಟ್ಸ್ ಬಗ್ಗೆ ಎಲ್ಲ ಪದೇ ಪದೇ ಕಂಪ್ಲೇಂಟ್ ಮಾಡ್ತಾಯಿದ್ರು. ನಾವು ನಿಮ್ಮ ಗಮನಕ್ಕೆ ತರಬೇಕಾಗಿರೋದು ಇಷ್ಟೇ. ಬಟ್ ಇವರು ಕೂಡ ಇಟ್ ಈಸ್ ಡ್ಯೂಟಿ, ಯಾರ್ದು ಡಿಸ್ಟ್ರಿಕ್ಟ್ ಸರ್ಜನ್ದು ಮತ್ತು ಯಾರು ಅಡ್ಮಿನಿಸ್ಟ್ರೇಷನಲ್ಲಿ ಇರ್ತಾರೆ, ಹೆಲ್ತ್ ಬಗ್ಗೆ, ಹೈಜೀನ್ ಬಗ್ಗೆ, ಟಾಯ್ಲೆಟ್ಸ್ ಬಗ್ಗೆ, ಎಸ್ಪೆಷಲಿ ನೀರು, ಪೇಷಂಟ್ಸ್ ಒಂದು ಸತಿ ಒಳಗಡೆ ಬಂದಾಗ ಅವ್ರಿಗೇನೂ ಕುಂದುಕೊರತೆಗಳಾಗದೇ ಇರೋರು ಅಂತ ನೋಡ್ಕೊಳ್ಳುವಂಥದ್ದು ಮ್ಯಾನೇಜ್ಮೆಂಟು ಅಡ್ಮಿನಿಸ್ಟ್ರೇಷನ್ ಕೆಳಗಡೆನೇ ಬರುತ್ತೆ. ಅದಾದಮೇಲೆ ನನಗೆ ಸರ್ಕಾರದಿಂದ 48 lakhs ಬರೀ ರಿನೋವೇಷನ್ಗೆ, ಟಾಯ್ಲೆಟ್ಸು, ನ್ಯೂ ಟಾಯ್ಲೆಟ್ಸ್ ಮಾಡಲಿಕ್ಕೆ ಮತ್ತು ಹಾಸ್ಪಿಟ್ಲ್ ಒಳಗಡೆ ಕೆಲವೊಂದು ರಿಪೇರ್ಸ್ ಮಾಡಲಿಕ್ಕೆ ಬಂದಾಗ ಅದನ್ನು ನಾವು ಜನರಲ್ ಹಾಸ್ಪಿಟ್ಲಿಗೆ ಮಹಿಳೆಯರದೇ ಸಪ್ರೇಟ್ ಇರುತ್ತೆ ಮತ್ತು ಜೆಂಟ್ಸ್ದು ಸಪ್ರೇಟ್ ಇರುತ್ತೆ. ಅದರದ್ದು ಟಾಯ್ಲೆಟ್ಸ್ ರಿನೋವೇಷನ್ಗೆ ಆ ಫಂಡ್ಸ್ನ ನಾನು ಅಲೋಕೇಟ್ ಮಾಡಿಸಿದ್ವಿ. ಬೇರೆ ಎಲ್ಲಿಗೂ ನಾನು ಆ 48 lakhsನ ನಾನು ಡೈವರ್ಟ್ ಮಾಡಲಿಲ್ಲ. ಅದಾದಮೇಲೆ ಅಪ್ಗ್ರೇಡ್ಗೆ ಬೇರೆ ಪ್ರಪೋಸಲ್ ಇಟ್ಟಿದ್ವಿ. ಅದನ್ನು ಆ ಹಂತದಲ್ಲಿ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಹೊಸ ಬಿಲ್ಡಿಂಗ್ ಬಿಟ್ಟು ಹಳೆ ಬಿಲ್ಡಿಂಗಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ಸ್ ಇದೆ, ನೀರಿಲ್ಲ, ಟಾಯ್ಲೆಟ್ಸ್ ತುಂಬ ಹಳೇದಿದೆ, ಅದಾದಮೇಲೆ ಪೇಷಂಟ್ಸ್ಗೆ ಅನುಕೂಲ ಇಲ್ಲ, ಯೋಗ್ಯವಾಗಿಲ್ಲ ಅಂತ ಪದೇ ಪದೇ ಹಿಂದೆ ಕಂಪ್ಲೇಂಟ್ಸ್ ಬಂದಿದೆ. ಮತ್ತು ಪತ್ರಿಕೆಯಲ್ಲೂ ಕೂಡ ನಾನು ನೋಡ್ತಾ ಇದ್ದೆ. ಅದನ್ನು ಗಮನದಲ್ಲಿಟ್ಕೊಂಡು ಏನು ಗ್ರ್ಯಾಂಟ್ಸ್ ಅಲಾಕೇಟ್ ಆಗಿತ್ತು ಅದಕ್ಕೆ ಟಾಯ್ಲೆಟ್ಸ್ನೇ ನಾನು ಫಸ್ಟ್ ಪ್ರಿಯಾರಿಟಿ ಕೊಟ್ಟಿದ್ದೀವಿ. ಟಾಯ್ಲೆಟ್ಸು ಮತ್ತು ಪೇಷಂಟ್ಸ್ ಎಲ್ಲಿ ಇರ್ತಾರೆ ಅವರಿಗೆ ಆ ಒಳ್ಳೆ ಅಟ್ಮಾಸ್ಫಿಯರ್ ಇರಬೇಕು ಅಂತಂದ್ಬಿಟ್ಟು ನಾವು ಅದಕ್ಕೆ ಇನಿಷಿಯೇಟಿವ್ ತೊಗೊತಿದ್ದೀವಿ. ಹೊಸ ಬಿಲ್ಡಿಂಗನ್ನ ಇದನ್ನು ಬಿಟ್ಟು ಬೇರೆ ಎಲ್ಲೆಲ್ಲಿ ನಾವು ಸೆಟ್ರೇಟ್ ಮಾಡಲಿಕ್ಕಾಗತ್ತೆ, ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಕೊಡಲಿಕ್ಕಾಗತ್ತೆ, ಅದಕ್ಕೂ ಕಾನ್ಸಂಟ್ರೇಟ್ ಮಾಡ್ತೀವಿ. ಅದು ಮೀರಿ ಮ್ಯಾನೇಜ್ಮೆಂಟು ಮತ್ತು ಯಾರು ರೆಸ್ಪಾನ್ಸಿಬಲ್ ಇರ್ತಾರೆ ಹಾಸ್ಪಿಟಲ್ನ ಮ್ಯಾನೇಜ್ ಮಾಡೋದು, ಅಡ್ಮಿನಿಸ್ಟ್ರೇಷನ್ ಮಾಡೋದು, ಅವ್ರ ಹಂತದಲ್ಲಿ ತಪ್ಪಾದಾಗ ನಾನು ಬೇರೆ ಹಂತದಲ್ಲಿ ಮಾತಾಡಬೇಕಾಗುತ್ತೆ. ಏನೆಲ್ಲ ಅವಶ್ಯಕತೆ ಇದೆ, ಬೇಡಿಕೆಗಳಿದೆ ಅಂತೆಲ್ಲ ನನಗೆ ಕೋವಿಡ್ ಸಂದರ್ಭದಲ್ಲಿ ನನಗೆ ಒಂದು ಲೆಸನ್ ಆಗಿದೆ, ಲೈಫ್ ಟೈಮ್ ಲೆಸನ್ ಆಗಿದೆ. ಅದಕ್ಕೆ ಫಸ್ಟ್ ಪ್ರಿಯಾರಿಟಿಯಲ್ಲಿ ಐ ಹ್ಯಾವ್ ಕಾಂಟ್ರಿಬ್ಯೂಟೆಡ್ 30 lakhs ಅಲ್ವಾ, 2 ನಾವು ಏನು ಆ್ಯಂಬುಲೆನ್ಸ್ ಲೈಫ್ ಸೇವಿಂಗ್ ಒಂದು, ಅದಾದಮೇಲೆ ವಿತ್ ಇದು ಬೇಸಿಕ್ ಲೈಫ್ ಸೇವಿಂಗ್ ಸಪೋರ್ಟ್ದು 2 ಆ್ಯಂಬುಲೆನ್ಸ್ನ ನಾನು ನಗರ ಭಾಗಕ್ಕೆ ಕೊಟ್ಟಿದ್ದೀನಿ. ಸರ್ಕಾರಕ್ಕೆ ನಾನು ಕೇಳಲಿಲ್ಲ. ನನ್ನ ಕ್ಷೇತ್ರದ ಅಭಿವೃದ್ಧಿ ಅನುದಾನದಲ್ಲಿ MLA ಗ್ರ್ಯಾಂಟಲ್ಲಿ ನಾನು 2 ಆ್ಯಂಬುಲೆನ್ಸಸ್ನ ಪ್ರಿಯಾರಿಟಿಯಲ್ಲಿ ಮಾಡಿಸಿದ್ದೆ. ಅದು ಒಂದೇ ಕಾರಣದಿಂದ. ಅದಾದಮೇಲೆ ಏನೇನು ಇಲ್ಲಿನ ಅವಶ್ಯಕತೆಗಳಿದ್ದಾವೆ ಈ ಹಾಸ್ಪಿಟಲ್ಗೆ, MRI ಸ್ಕ್ಯಾನ್ ಇರ್ಬೋದು, ಇನ್ನೊಂದು ಇರ್ಬೋದು, ಅದನ್ನು CT ಸ್ಕ್ಯಾನು, ಯಾವುದೋ ಒಂದು ದಾರಿಯಲ್ಲಿ ನಾನು ಅದನ್ನು ಖಂಡಿತ ಹಾಸ್ಪಿಟಲ್ನ ಅಪ್ಗ್ರೇಡ್ ಮಾಡೋ ಹಂತದಲ್ಲಿ ಅವನ್ನೆಲ್ಲ ನಾವು ತರಲಿಕ್ಕೆ ಪ್ರಾವಿಷನ್ ಮಾಡ್ತೀವಿ. ದಾರಿ ಮಾಡ್ತಾ ಇದ್ದೀವಿ ಅದಕ್ಕೆಲ್ಲನೂ ಕೂಡ. KGF ಹಾಸ್ಪಿಟ್ಲು ರೋದನೆ ಥರ ಇದೆ. KGF ಹಾಸ್ಪಿಟ್ಲಲ್ಲಿ ಯಾವ ಪೇಷಂಟ್ಸು ಬರಲ್ಲ. ಆಮೇಲೆ KGF ಹಾಸ್ಪಿಟ್ಲ್ ಟಾಯ್ಲೆಟ್ ಹಿಂಗಿದೆ, ಆಚೆ ಕಡೆ ವಾತಾವರಣ ಹಿಂಗಿದೆ ಅಂತ ನಾನು KGF ಕ್ಷೇತ್ರಕ್ಕೆ ಕಾಲಿಟ್ಟಾಗಿದ್ದ ಹಾಸ್ಪಿಟ್ಲಿಗೂ ಕೂಡ ಎಷ್ಟು ಪ್ರಿಯಾರಿಟೀಸ್ ಕೊಟ್ಟಿದ್ದೀನಿ ಅಂತಂದರೆ, ಗ್ರ್ಯಾಂಟ್ಸ್ ತರೋದ್ರಲ್ಲಿ, ಡಾಕ್ಟರ್ಸ್ನ ತರೋ ಅಂಥದ್ರಲ್ಲಿ, ಹೆಲ್ತ್ ಹೈಜೀನ್ ಬಗ್ಗೆ ಎಷ್ಟೊಂದು ಸತಿ. ಬಟ್ ಒಂದೊಂದು ಸತಿ ಡಾಕ್ಟರ್ಸ್ಗೆ ಏನು ವರ್ಕ್ ಲೋಡ್ ಇದೆ ಮತ್ತು ಅವ್ರಿಗೂ ಕಮಿಟ್ಮೆಂಟಿಂದ ಕೆಲಸ ಮಾಡೋದಕ್ಕೆ ಪದೇ ಪದೇ ಕೌನ್ಸ್ಲಿಂಗ್ ಜೊತೆ ಅವ್ರ ಜೊತೆ ನಾನು ಆ ರೀತಿ ನಡ್ಕೋಬೇಕು ಅಂತಲೇ ಹೇಳಿದ್ದೀನಿ. ಪೇಷಂಟ್ಸ್ ಜೊತೆ ಮಾನವೀಯತೆಯಿಂದ ನಡ್ಕೊಳ್ಳಿ, ಗೌರವವಾಗಿ ನಡ್ಕೊಳ್ಳಿ ಅನ್ನೋವಂಥದ್ದನ್ನು ಹೇಳಿದ್ದೀನಿ. ಬಂದಿರೋವಂಥವ್ರು ಎಲ್ಲ ಡಾಕ್ಟರ್ಸು ಕೆಟ್ಟವರಲ್ಲ. ಸ್ವಲ್ಪ ಜನ ಸರ್ವಿಸ್ ಮಾಡಿದ್ದಾರೆ ತುಂಬ ವರ್ಷಗಳಿಂದ, 8-10 ವರ್ಷಗಳಿಂದ ಬಂದಿರೋರು ತುಂಬ ಜನ. ಕೋವಿಡ್ ಸಂದರ್ಭದಿಂದನೂ ಕೂಡ ಒಂದು ಕನ್ಸರ್ನ್ ಇಲ್ಲ ಅಂದರೆ ಸರ್ವಿಸ್ ಮಾಡೋಕ್ಕಾಗಲ್ಲ, ಮಾಡಿದ್ದಾರೆ. ಬಟ್ ಕೆಲವೊಂದು ಕರೆಕ್ಷನ್ಸ್ ಆಗಬೇಕಾಗಿದೆ, ಮಾಡಲಿ ಅಂತ ನಾನು ವಿಸಿಟ್ ಹೋದರೆ ನಗರಸಭೆ ನಮ್ದಲ್ಲ ಅಂತಾರೆ. ಇವರಲ್ಲಿ ನಮಗೆ ಫಿಸಿಷಿಯನ್, ಹೊಸ ಫಿಸಿಷಿಯನ್ ಇವರು ಹೆಸರು ಡಾಕ್ಟರ್ ರಚನಾ ಅಂತ ಪ್ರಾಮಿಸ್ ಮಾಡಿದರು. ಇಟ್ ಈಸ್ ಡ್ಯೂಟಿ. ಒಂದು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಆ್ಯಂಡ್ ಈಸ್ ದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗ್ತಾರೆ. ಮಂತ್ರಿಗಳು ಇರೋದ್ರಿಂದ ಆರೋಗ್ಯದ ಕಾಳಜಿಯಿಂದ
ತಾಲೂಕು ಮಟ್ಟದ ಹಾಸ್ಪಿಟಲ್ಸ್ ಇರ್ಬೋದು ಅಥವಾ ಅವರ ಇತಿಮಿತಿಗೆ ಬರೋವಂಥ ಹಾಸ್ಪಿಟಲ್ಸಲ್ಲಿ ಇಟ್ ಇಸ್ ರೆಸ್ಪಾನ್ಸಿಬಿಲಿಟಿ. ಏನು ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾರೆ, ಒಂದು ವಾರ ಹಿಂದೂ ಮುಂದೆ ಮಾಡಬಾರ್ದು ಅಂತಲ್ಲ. ಫಿಸಿಷಿಯನ್ ನಮಗೆ ತುಂಬ ಬೇಡಿಕೆ ಇತ್ತು ಅಂತ ಹೇಳಿದ್ರು, ಮೈಸೂರಿಂದ ಬಂದಿದ್ದಾರೆ, ಬಂದು ಸರ್ವಿಸ್ ಮಾಡಬೇಕು ಅಂತ ಬಂದಿದ್ದಾರೆ. ಖಂಡಿತ ನಾನು ಅವ್ರ ಸರ್ವಿಸ್ನ, ಅವ್ರ ಕನಸನ್ನು, ಬಂದು KGF ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋ ಒಂದು ಕನಸನ್ನು ಐ ವಿಲ್ ಅಪ್ರಿಷಿಯೇಟ್, ಐ ವಿಲ್ ಸಪೋರ್ಟ್ ದೆಮ್. ಅವ್ರಿಗೆ ಏನೇ ಕಷ್ಟಗಳಿದ್ರು ಅವ್ರ ಜೊತೆ ನಿಲ್ತೀನಿ. ಇಲ್ಲಿನ ಜನತೆಗೆ ಸೇವೆ ಮಾಡಲಿ, ಇಲ್ಲಿ ಯಾರೇ ರೋಗಿಗಳು ಬರಲಿ ಅವ್ರಿಗೆ ಧೈರ್ಯ ತುಂಬಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಸೇವೆ ಮಾಡೋವಂಥವ್ರಾಗಲಿ ಇಲ್ಲಿನ ಡಾಕ್ಟರ್ಸು. KGF ಜನ ಬಂದು ತುಂಬ ಇಂಪಾರ್ಟೆಂಟ್ ಕೊಡ್ತಾರೆ. ಹಾರ್ಟ್ ಡಾಕ್ಟರ್ ಒಬ್ರು ಬೇಕು ಇಲ್ಲಿಗೆ, ಅದು ಒಂದೇ ಮೇಡಮ್ ಜಾಸ್ತಿ ಇಂಪಾರ್ಟೆಂಟ್. ಬರ್ತಾರೆ ಎಲ್ಲ ನಾವು ಮಾಡ್ತೀವಿ. ಮೇಡಮ್ ಸಾಕಷ್ಟು ಅಸೆಂಬ್ಲಿನೆಲ್ಲ ಪ್ರಶ್ನೆ ಮಾಡಿ ಪೇಷನ್ಸ್ ಇದ್ದಾಗ ಅವರ ಜೊತೆ ಹೋರಾಟದಿಂದ ಆಮೇಲೆ ಮಿನಿಸ್ಟರ್ ಸಹಾಯದಿಂದ ನಮಗೆ ಕೌನ್ಸಿಲಿಂಗ್ ಕೊಡಲೇಬೇಕಂತೇಳಿ ನಮಗೆ ಪೇಷನ್ಸು ಕೊಟ್ಟಿದ್ದಾರೆ. ಸೊ ಅದು ನಮ್ಮ ಕಂಗ್ರ್ಯಾಚುಲೇಷನ್ ನಮ್ಮ ಕಡೆಯಿಂದ, ನಮ್ಮ ಹಾಸ್ಪಿಟಲ್ ಕಡೆಯಿಂದ ಮೇಡಮ್ಗೆ ನಮ್ಮ ಕಡೆ ಧನ್ಯವಾದ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟು, ಇನ್ನೊಂದು ಫಿಸಿಷಿಯನ್ಗೆ ಮೇಡಮ್ ಹೋರಾಟ ಮಾಡ್ತಾ ಇದ್ದಾರೆ. ಇನ್ನೊಬ್ಬರು ಲೋಕಲೇಟ್ ಇದ್ದಾರೆ ಒಬ್ಬರು, ಅದಕ್ಕೆ ಅವ್ರನ್ನೂ ಕೊಡಲೇಬೇಕು ನಮಗೆ ಅಂತ ಸ್ವಲ್ಪ ಸಮಸ್ಯೆ ಅಲ್ಲ, ಲೀಗಲ್ ಇಶ್ಯೂಸ್ ಆಗಿದೆ, ಅದನ್ನು ಮೇಡಮ್ ಹಿಂದೆ ಬಿದ್ದಿದ್ದಾರೆ. ಸೊ ಸಾಧ್ಯವಾದರೆ ಅವರು ಇನ್ನೊಂದು ಫಿಸಿಷಿಯನ್ನನ್ನು ನಮ್ಮ ಹಾಸ್ಪಿಟಲ್ಗೆ ತಂದು ಕೊಡೋಕ್ಕೆ ಮೇಡಮ್, ಯಾಕಂದರೆ ಮೈಸೂರು ಕಡೆಗೆಲ್ಲ ಬೇಕಾಗುತ್ತೆ, ಹಂಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸೊ ನೀವು ಕಾರ್ಡಿಯಾಲಜಿಸ್ಟ್ ಕೇಳ್ತಾ ಇದ್ದಾರೆ, ಫಿಸಿಷಿಯನ್ ಇಸ್ ಮೋರ್ ಕಾರ್ಡಿಯಾಲಜಿಸ್ಟ್ ಅವರೆಲ್ಲ ಅದ್ಮೇಲೆ ಟ್ರೈನಿಂಗ್ ಆಗಿರುತ್ತೆ. ಕಾರ್ಡಿಯಾಲಜಿಸ್ಟ್ ಮತ್ತು ಡಯಾಬಿಟಾಲಜಿಸ್ಟ್ ಎಲ್ಲ ಅವರೇ ನೋಡ್ತಾರೆ. ಕಾರ್ಡಿಯಾಲಜಿಸ್ಟ್ ಯಾವಾಗ ಬೇಕಾಗ್ತಾರೆ ಅಂತ ಜಸ್ಟ್ ಯು ಹ್ಯಾವ್ ಟು ಗಿವ್ ದ ರೈಟ್ ಇನ್ಫಾರ್ಮೇಷನ್. ಕಾರ್ಡಿಯಾಲಜಿಸ್ಟ್ನ ಅವಶ್ಯಕತೆ ಯಾವಾಗಿರುತ್ತೆ? ಅವಶ್ಯಕತೆ ನಮ್ಗೆ ಬೇಕಾಗಿದೆ, ಬಟ್ ಸದ್ಯಕ್ಕೆ ಮೇಡಮ್ ಅದನ್ನು ಹೋರಾಟ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಾವು ಪೇಷನ್ ಬಂದಿರೋದ್ರಿಂದ ಮುಂದಿನ ದಿನಗಳೆಲ್ಲ ಅದನ್ನು ಸದ್ಯಕ್ಕೆ ಮ್ಯಾನೇಜ್ ಕಾರ್ಡ್ ಪೇಷನ್ಸ್ಗೆ ಸದ್ಯಕ್ಕೆ ಕ್ಯಾನ್ ಮ್ಯಾನೇಜ್ ವಿತ್ ಫಿಸಿಷಿಯನ್. ಮುಂದಿನ ದಿನಗಳಲ್ಲಿ ಮೇಡಮ್ ಅದನ್ನು ಕಾರ್ಡಿಯಾಲಜಿಸ್ಟ್ ಕೊಡ್ತೀನಿ ಬರುತ್ತೆ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.